ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗ ಖಾಲಿ ಆಗುತ್ತಿರುವ ವಿಧಾನ ಪರಿಷತ್ ಸ್ಥಾನಕ್ಕೆ ವಕೀಲರ ಸಂಘದ ಸದಸ್ಯರಾದ ಹುಲಿಗೆಪ್ಪ ಕನಕಗಿರಿ ಅವರನ್ನು ಪರಿಗಣಿಸಬೇಕು ಎಂದು ಗುಲ್ಬರ್ಗ ನ್ಯಾಯವಾದಿಗಳ ಸಂಘ ಕಲಬುರಗಿ ಅಧ್ಯಕ್ಷರಾದ ಎಸ್.ವಿ. ಪ್ರಸಾದ್ ಹೈಕಮಾಂಡ್ಗೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗ ಖಾಲಿಯಾಗುತ್ತಿರುವ ವಿಧಾನ ಪರಿಷತ್ ಸ್ಥಾನಕ್ಕೆ ಕಲಬುರಗಿ ಜಿಲ್ಲೆ ವತಿಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ಶ್ರಮಿಸುತ್ತಿರುವ ವಕೀಲರ ಸಂಘದ ಸದಸ್ಯರ ಹುಲಿಗೆಪ್ಪ ಕನಕಗಿರಿ ಇವರನ್ನು ವಿಧಾನ ಪರಿಷತ್ ಸ್ಥಾನಕ್ಕೆ ಪರಿಗಣಿಸಬೇಕು. ಕಲ್ಯಾಣ ಕರ್ನಾಟಕ ಭಾಗದ ಜನರ ಕಲ್ಯಾಣಕ್ಕಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಉಚ್ಚ ನ್ಯಾಯಾಲಯ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ, ಕರ್ನಾಟಕ ಗ್ರಾಹಕ ವ್ಯಾಜ್ಯಗಳ ನ್ಯಾಯಾಲಯ ಪೀಠಗಳನ್ನು ಸ್ಥಾಪಿಸುವಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟದಲ್ಲಿ ಪಾಲ್ಗೊಂಡು ಶ್ರಮಿಸಿದ್ದಾರೆ. ವಕೀಲರಾಗಿ ಕ್ರೀಡಾಕೂಟ, ಕುಂದುಕೊರತೆ ಮತ್ತು ಸರ್ಕಾರದಿಂದ ನ್ಯಾಯವಾದಿಗಳಿಗೆ ಸವಲತ್ತು ಕೊಡಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ಪರಿಗಣಿಸಬೇಕೆಂದು ಆಗ್ರಹಿಸಿದರು. ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕಂತ ಕಿಸಿಂದ ನಾವು ನಮ್ಮ ಗುಲ್ಬರ್ಗ ವಕೀಲರ ಸಂಘದಿಂದ ನಾನು ಈ ಮುಂದೆ ಬರುವಂಥ ಈ ಸದ್ಯ ಮುಂಬರುವ ದಿನಗಳಲ್ಲಿ ಈಗ ವಿಧಾನ ಪರಿಷತ್ ಎಲೆಕ್ಷನ್ ನಡೀತಾ ಇದೆ. ಆ ಒಂದು ಎಲೆಕ್ಷನ್ನಲ್ಲಿ ನಮ್ಮ ಈ ಒಂದು ವಕೀಲರ ಸಂಘಕ್ಕೆ ವಕೀಲ ಸಂಘದ ಯಾರಾದರೂ ವಕೀಲರಿಗೆ ಏನಪ್ಪ ಅಂತಂದ್ರೆ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಒಂದು ಆರಿಸ್ತರಬೇಕಿಂದ ನಾನು ನಮ್ಮ ಸಂಘದ ಪರವಾಗಿ ಅವ್ರಿಗೇನಪ್ಪ ಅಂದ್ರೆ ಒತ್ತಾಯ ಮಾಡುತ್ತೇನೆ. ಈಗಾಗಲೇ ನಮ್ಮ ವಕೀಲ ಸಂಘದಲ್ಲಿ ನಮಗೆ ಸಂಘಕ್ಕೆ ಬಂದು ನಮ್ಮ ವಕೀಲರಾದಂಥ ನಮ್ಮ ಹುಲಿಯಪ್ಪ ಅವರು ಕನಗಿರಿಯವರು ಒಂದು ನಮಗೇನಪ್ಪ ಅಂದ್ರೆ ಕೇಳಿಕೊಂಡ್ರು. ನಾನೇನಪ್ಪ ಅಂದ್ರೆ ಈಗಾಗಲೇ ಒಂದು ನಮ್ಮ ಪಕ್ಷದಲ್ಲಿ ಈ ಒಂದು ಹುದ್ದೆ MLC ನಿಲ್ಲುವ ಸಲುವಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ತಮ್ಮೆಲ್ಲ ಒಂದು ಸಹಕಾರ ನಮಗೆ ಬೇಕಂತ ಅವ್ರು ನಮಗೆ ಕೇಳಿಕೊಂಡಾಗ ನಾವು ಕೂಡ ಏನಪ್ಪ ಅಂದ್ರೆ ಅವರು ನಮಗೆ ಅವರೊಬ್ಬರೇ ನಮ್ಮಲ್ಲಿ ಬಂದ ಕಿಸಿಂದ ಈಗಾಗಲೇ ನಮಗೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಆ ಒಂದು ಪ್ರಸ್ತಾವನೆ ಒಂದು ಇಟ್ಟಿದ್ದ ಕಾರಣ ನಾವು ಕೂಡ ಏನಪ್ಪ ಅಂದ್ರೆ ಆ ಪಕ್ಷಕ್ಕೆ ಅವ್ರ ಪಕ್ಷದವ್ರಿಗೆ ಏನಪ್ಪ ಅಂದ್ರೆ ನಾವು ಯಾವುದೇ ಒಂದು ಪಕ್ಷಾತೀತವಿಲ್ಲ. ನಾವು ನಮ್ಮ ಸಂಘಕ್ಕೆ ಏನಪ್ಪ ಅಂದ್ರೆ ಸಂಘದ ವತಿಯಿಂದ ನಾವು ಒಂದು ಒತ್ತಾಯವನ್ನು ಮಾಡ್ತೇವೆ. ಅವರು ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಿದ್ದು ಆಮೇಲೆ ಈಗಾಗಲೇ ನಮ್ಮ ಸಂಘದಲ್ಲಿ ಅನೇಕ ಕಾರ್ಯಕ್ರಮಗಳು ಆಮೇಲೆ ಅವರು ನಮ್ಮ ಸಂಘದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅನೇಕ ನಮ್ಮ ಸಂಘಕ್ಕಾಗಿ ಹಗಲು ದುಡಿದಿದ್ದಾರೆ. ಅದು ಈಗಾಗಲೇ ಏನಪ್ಪ ಅಂದ್ರೆ ಮಹಾನಗರ ಪಾಲಿಕೆ ಸದಸ್ಯರಾಗಿ ಒಳ್ಳೆಯ ಒಂದು ಕೆಲಸವನ್ನು ಕೊಟ್ಟು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಇವತ್ತಿಂದಲ್ಲ, ಮಾನ್ಯ ವೀರೇಂದ್ರ ಪಾಟೀಲ್ ಅವರಿಂದ ಹಿಡ್ಕೊಂಡು ಇತ್ತೀಚಿನವರೆಗೂ ಹಲವಾರು ಮುತ್ಸದಿ ರಾಜಕಾರಣಿಗಳು ಈ ಭಾಗದಲ್ಲಿ ವಕೀಲ ವೃತ್ತಿಯಿಂದ ರಾಜಕಾರಣಕ್ಕೆ ಹೋಗಿ ಈ ದೇಶದ, ಈ ನಾಡಿನ ಮತ್ತು ಈ ರಾಜ್ಯದ ಅಭಿವೃದ್ಧಿಯಲ್ಲಿ ತಮ್ಮ ಛಾಪನ್ನು ತೋರಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಕೀಲ ವೃತ್ತಿ ಮಾಡಿಕೊಂಡು ಅದರಿಂದ ಬರುವಂಥ ಆದಾಯದಿಂದ ನಾವೇನಾದರೂ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ನಾವು ರಾಜಕೀಯವಾಗಿ ಪ್ರಾತಿನಿಧ್ಯ ಪಡಿತೀವಿ ಅಂದರೆ ಅದು ಸುಳ್ಳು ಮಾತು. ಯಾಕೆಂದರೆ ರಾಜಕೀಯ ಅನ್ನುವಂಥದ್ದು ಈಗ ಆ ಮಟ್ಟಕ್ಕೆ ಹೋಗಿಬಿಟ್ಟಿದೆ. ಆ ಕಾರಣಕ್ಕೋಸ್ಕರ ಮೇಲ್ಮನೆ ಚುನಾವಣೆ ಈಗಾಗಲೇ ನಡೀತಾ ಇದೆ. ಹಲವಾರು ಸ್ಥಾನಗಳು ತೆರವಾಗಿದ್ದಾವೆ. ಮೇಲ್ಮನೆಯಲ್ಲಿ ಕಾನೂನು ರಚನೆಯ ಮೇಲ್ಮನೆ ಅಂದ್ರೇ ಅದೊಂದು ಚಿಂತಕರ ಚಾವಡಿ ಅಂತ ಕರಿತೀವಿ. ಅಂದರೆ ಸೂಕ್ತ ರೀತಿಯ ಕಾನೂನು ರಚನೆಗೆ ಬೇಕಾದಂಥ ಅಂಶಗಳನ್ನು ಮತ್ತು ಕಾನೂನಿನ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವ್ರು ಒಂದು ವೇಳೆ ಮೇಲ್ಮನೆಯಲ್ಲಿ ಹೋಗಿ ಕುಂತಿದ್ದೇ ಆಗಿದ್ರೆ ಈ ನಾಡಿಗೆ ಬೇಕಾಗಿರ್ತಕ್ಕಂಥ, ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಮರ್ಥ ಕಾನೂನುಗಳು ಹೊರಗೆ ಬರೋದಕ್ಕೆ ಅವಕಾಶ ಇರೋದ್ರಿಂದ ಅಂಥ ಕಾನೂನು ರಚನೆಯಲ್ಲಿ ವಕೀಲರ ಪಾತ್ರ ಅತಿ ಮುಖ್ಯವಾಗಿರೋದ್ರಿಂದ ಒಂದು ವೇಳೆ ವಕೀಲರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೇ ಆದರೆ ಈ ನಾಡಿನ ಕಾನೂನು ರಚನೆಯಲ್ಲಿ ಒಂದು ಸದಾವಕಾಶ ಮತ್ತು ನಾಡಿಗೂ ಕೂಡ ಒಳಿತಾಗುತ್ತೆ ಅನ್ನುವಂಥ ಭಾವನೆಯಿಂದ. ಯಾಕೆಂದರೆ ನಾವು ನೋಡ್ದಂಗೆ ಕೇವಲ ಈ ನಾಡಿನಲ್ಲ, ಇವತ್ತು ಪ್ರಸ್ತುತ ಇಂದಿನ ಮುಖ್ಯಮಂತ್ರಿಗಳು ಕೂಡ ವಕೀಲರೇ, ಮಾನ್ಯ ಸಿದ್ದರಾಮಯ್ಯನವರು. ಆ ಕಾರಣಕ್ಕೋಸ್ಕರ ನಮ್ಮದೊಂದು ಆಗ್ರಹ ಇದೆ, ಏನಂತ, ಯಾವುದೇ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳು ಕೂಡ, ಯಾವುದೇ ರಾಜಕೀಯ ಪಕ್ಷ ಬರಲಿ, ಎಲ್ಲ ರಾಜಕೀಯ ಪಕ್ಷಗಳಿಗೆ ನಮ್ಮ ಸಂಘದ ಆಗ್ರಹ ಇದೆ. ಕೇವಲ ಆಡಳಿತ ಪಕ್ಷದವ್ರು ಮಾಡಬೇಕು, ವಿರೋಧ ಪಕ್ಷದವ್ರು ಮಾಡಬಾರ್ದು ಅಂತಲ್ಲ. ಒಂದು ವೇಳೆ BJPಯಿಂದ ಕೂಡ ಯಾರಾದರೂ ಆಕಾಂಕ್ಷಿಗಳಾಗಿದ್ದಾರೆ, ಈಗ ಕಾಂಗ್ರೆಸ್ಸಿಂದ ಒಬ್ಬರು ಆಕಾಂಕ್ಷಿಗಳು ನಾನು ಇದ್ದೀನಿ ಅಂತ ಬಂದಿದ್ದಾರೆ, BJPಯಿಂದ ಯಾರಾದರೂ ಆಕಾಂಕ್ಷಿಗಳು ಬಂದರೂ ಕೂಡ ನಾವು ಸಂಘದಿಂದ ಅಷ್ಟೇ ತುಂಬು ಹೃದಯದಿಂದ ಅವರನ್ನು ಕೂಡ ನಾವು ಸಪೋರ್ಟ್ ಮಾಡ್ತೀವಿ. JDSನಲ್ಲಿ ಬಂದರೂ ಕೂಡ ನಾವು ಅಷ್ಟೇ ತುಂಬು ಹೃದಯದಿಂದ ಸಪೋರ್ಟ್ ಮಾಡ್ತೀವಿ. ಕಾರಣ ಇಷ್ಟೇ, ಮೇಲ್ಮನೆ ಚಿಂತಕರ ಚಾವಡಿಯಾಗಿ ಉಳಿಬೇಕು ಅನ್ನೋದು ವಕೀಲರ ಸಂಘದ ಆಗ್ರಹ ಆಗಿದೆ.
ಅದಕ್ಕೋಸ್ಕರ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವು ಕಳಕಳಿಯಿಂದ ಮನವಿಯನ್ನು ಮಾಡ್ತೀವಿ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.